ವನಿತಾ ವಾಣಿ ಮಹಿಳೆಯರಿಗಾಗಿ ಕಾರ್ಯಕ್ರಮ. ಕೇಳುಗರೆ, ನಿಮಗೆಲ್ಲ ಇಂದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಶ್ರೀಮತಿ ಅನುರಾಧಾ ರಾಜೀವ್ ಸುರತ್ಕಲ್ ಅವರೊಂದಿಗೆ ಮಾತುಕತೆ ಹಾಗೂ ಜನಪದ ಗೀತೆ. ಈಗ ಕೇಳಿ ಬರಹಗಾರ್ತಿ ಹಾಗೂ ಸಾಮಾಜಿಕ ಕಾರ್ಯಕರ್ತೆಯಾಗಿರುವ ಅನುರಾಧಾ ರಾಜೀವ್ ಸುರತ್ಕಲ್ ಅವರೊಂದಿಗೆ ಮಾತುಕತೆ. ವನಿತೆಯರೇ ನಮಸ್ಕಾರ. ಇವತ್ತಿನ ನಮ್ಮ ಕಾರ್ಯಕ್ರಮದ ಅತಿಥಿ ಶ್ರೀಮತಿ ಅನುರಾಧಾ ರಾಜೀವ್. ಇವರು ಬರಹಗಾರರು ಹಾಗೂ ಸಾಮಾಜಿಕ ಕಾರ್ಯಕರ್ತೆಯಾಗಿದ್ದಾರೆ. ಸಂಘ ಸಂಸ್ಥೆಗಳ ಮುಖಾಂತರ ಸಮಾಜಕ್ಕೆ ತಮ್ಮಿಂದಾಗುವ ಸೇವೆಯನ್ನ ಮಾಡ್ತಾ ಇದ್ದಾರೆ. ಇವರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಇವರನ್ನು ಮಾತನಾಡಿಸುವ ಮೂಲಕ ತಿಳ್ಕೊಳ್ಳೋಣ. ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್. ಧನ್ಯವಾದಗಳು. ಹೇಗಿದ್ದೀರಾ ಮ್ಯಾಮ್? ಚೆನ್ನಾಗಿದ್ದೇನೆ ಮೇಡಮ್. ನಿಮ್ಮ ಬರವಣಿಗೆಯ ಪಯಣ ಎಲ್ಲಿಂದ ಶುರು ಆದದ್ದು? ಬಾಲ್ಯದಲ್ಲಿ ನಾನು ಪುಸ್ತಕಗಳನ್ನು ಓದುವ ಹುಚ್ಚಿತ್ತು. ನಂತರದಲ್ಲಿ ಶಾಲೆ, ಕಾಲೇಜು ಮತ್ತೆ ಕೆಲಸಕ್ಕೆ ಹೋಗುವ ನಿಟ್ಟಿನಲ್ಲಿ ನಮಗೆ ಬರಹದಲ್ಲಿ ಆಸಕ್ತಿ ಇದ್ದರೂ ಬರೀಲಿಕ್ಕೆ ಆಗ್ತಾ ಇರಲಿಲ್ಲ. ಆದ್ರೆ ಕೊರೋನಾ ಟೈಮಲ್ಲಿ ನಮ್ಗೆ ಏನು ಮಾಡ್ಲಿಕ್ಕೆ ಆಗದೆ ಮನಸ್ಸಿನ ಒಂದು ಭಾವನೆಗಳನ್ನು ಬರವಣಿಗೆಯ ಮುಖಾಂತರ ಮಾಡಿದ್ರೆ ಹೇಗೆ ಅನ್ನುವ ನಿಟ್ಟಿನಲ್ಲಿ ಮೊಬೈಲ್ ಅಲ್ಲಿ ಕೂತ್ಕೊಂಡು ಒಂದಷ್ಟು ಬರಹಗಳನ್ನು ಬರೀಲಿಕ್ಕೆ ಶುರು ಮಾಡಿದೆ. ಇತ್ತೀಚಿನ ದಿನಗಳಲ್ಲಿ ವಾಟ್ಸಪ್ ಮುಖಾಂತರ ಹಲವು ಸಾಹಿತ್ಯ ಬಳಗಗಳು ತುಂಬಿಕೊಂಡಿವೆ. ನಾವು ಅದರಲ್ಲಿ ಸೇರಿಕೊಂಡು ಒಂದಲ್ಲ ಒಂದು ರೀತಿಯ ಬೇರೆ ಬೇರೆ ಸಾಹಿತ್ಯದಲ್ಲಿ ವಿವಿಧ ಪ್ರಕಾರಗಳನ್ನು ಬರೀಲಿಕ್ಕೆ ಶುರು ಮಾಡಿದೆವು. ನನಗೆ ಗಜಲ್ ಅಂದ್ರೆ ತುಂಬಾ ಇಷ್ಟ. ಮೂಲತಃ ಉರ್ದುನಲ್ಲಿ ಗಜಲ್ ಬರೀತಾರೆ, ಆದ್ರೆ ಈಗ ಕನ್ನಡದಲ್ಲಿ ಸಹ ಗಜಲ್ಗಳು ತುಂಬಾ ಮಂದಿ ಬರೀತಾರೆ. ಗಜಲ್ನಲ್ಲಿ ಭಾವನೆಗಳು ಮನಸ್ಸಿನಲ್ಲಿ ಉಕ್ಕಿ ಬರುವಂತದ್ದು. ಅದನ್ನು ಕಂಡಾಗ ನನಗೂ ಗಜಲ್ ಬರಿಬೇಕು ಅನ್ನೋ ಒಂದು ಆಸೆ ಉಂಟಾಯ್ತು. ಹಾಗೆ ಬೇರೆಯವರ ಗಜಲ್ಗಳನ್ನು ನೋಡಿ ಅದನ್ನು ಹೇಗೆ ಬರಿಬಹುದು ಅಂತ ಒಂದು ಕಲ್ಪನೆ ಮಾಡಿಕೊಂಡು ಬರಿತಾ ಇದ್ದೆ. ಆದ್ರೆ ಮೂಲತಃ ಅದು ಗಜಲ್ ಆಗಿರ್ಲಿಲ್ಲ. ಹಾಗೆ ನನ್ನ ಗಜಲ್ಗಳನ್ನು ಅಂದ್ರೆ ಗಜಲ್ ರೂಪದನ್ನು ನೋಡಿಕೊಂಡು ಶ್ರೀಯುತ ಗಣೇಶ್ ಪ್ರಸಾದ್ ಪಾಂಡೇಲು ಅವರು ಹೇಳಿದ್ರು, ಇದು ಗಜಲ್ ಅಲ್ಲ, ನಿಮ್ಗೆ ಗಜಲ್ ಕಲಿಬೇಕು ಅಂತ ಆಸೆ ಇದ್ರೆ ನಾನು ಕಲಿಸಿಕೊಡ್ತೇನೆ ಅಂತ ಹೇಳಿದ್ರು. ಆ ನಿಟ್ಟಿನಲ್ಲಿ ನಾನು ಆಯ್ತು, ನನ್ಗೆ ಗಜಲ್ ಕಲೀಲಿಕ್ಕೆ ತುಂಬಾ ಆಸೆ ಇದೆ ಅಂತ ಹೇಳಿ ಆ ನಿಟ್ಟಿನಲ್ಲಿ ಅವರು ಗಜಲ್ ಇದ್ದು ರೀತಿ ನೀತಿಗಳು, ಅದು ಹೇಗೆ ಬರ್ತದೆ, ಎಷ್ಟು ಷೇರುಗಳು ಬರ್ತದೆ, ಅದನ್ನೆಲ್ಲ ಹೇಳಿಕೊಟ್ರು. ನಾನು ಒಂದೊಂದಾಗಿ ಕಲಿತಾ ಈಗ ಸ್ವಲ್ಪ ಗಜಲಲ್ಲಿ ಪರಿಣತಿಯನ್ನು ಪಡೆದಿದ್ದೇನೆ. ಆದ್ರೆ ಅಷ್ಟು ಒಂದು ಉತ್ತಮ ಬರಹಗಾರ್ತಿ ಅಂತ ಹೇಳಿಕೊಳ್ಳುವುದಿಲ್ಲ, ನನ್ನ ಮಟ್ಟಿಗೆ ಓಕೆ ಅಂದ್ಕೊಳ್ತೇನೆ. ಅಲ್ಲ, ನೀವು ಕೇವಲ ಗಜಲ್ ಮಾತ್ರ ಬರೀತೀರಾ ಅಲ್ಲ ಬೇರೆ ಹೀಗೆ ಕತೆಗಳನ್ನ ಅಲ್ಲ ಬೇರೆ ರೀತಿಯಲ್ಲಿ? ಸಾಹಿತ್ಯದಲ್ಲಿ ತುಂಬಾ ಪ್ರಕಾರಗಳಿವೆ. ಈಗ ನಾವು ಕವನ ಬರೆಯುವುದಂತದ್ದು, ಭಾವಗೀತೆ ಬರೆಯುವಂತದ್ದು. ಈ ಕವನಗಳಲ್ಲಿ ಜಡೆ ಕವನ ಮತ್ತೆ ಗುಣಿತಾಕ್ಷರ ಕವನಗಳು, ಈ ತರ ಬೇರೆ 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 ತರಹ ಇದೆ. ಕಥೆಗಳನ್ನು ಸಹ ಬರಿತೇನೆ. ಅದರಲ್ಲಿ ಸಹ ಸಣ್ಣ ಕಥೆಯನ್ನು ಬರೆಯೋದು, ನ್ಯಾನೋ ಕಥೆ ಅಂತ ಹೇಳ್ತೇವೆ ನಾವು. ಈ ತರ ಮತ್ತೆ ಚುಟುಕುಗಳನ್ನು, ವಚನಗಳನ್ನು, ಹಾಯ್ಕು, ಅಬಾಬಿ, ಈ ತರ ಬೇರೆ ಬೇರೆ ನಾವು ಸಾಹಿತ್ಯ ಲೋಕಕ್ಕೆ ಹೋದ ಹಾಗೆ ನಮ್ಗೊಂದಷ್ಟು ಸಾಹಿತ್ಯದ ಬಗ್ಗೆ ಪರಿಚಯಗಳಾಗ್ತವೆ. ತುಂಬಾ ಪ್ರಕಾರಗಳಿವೆ, ಆಸಕ್ತಿದಾಯಕ ಕೆಲವೊಂದು ಅರ್ಥ ಆಗುದಿಲ್ಲ. ಈ ಷಟ್ಪದಿಗಳಲ್ಲಿ ಗಣಗಳನ್ನು ವಿಂಗಡಿಸುವುದು ಅದೆಲ್ಲ ಅರ್ಥ ಆಗುದಿಲ್ಲ, ಆದ್ರೆ ಸಹ ನಾವು ಬರೀಲಿಕ್ಕೆ ಪ್ರಯತ್ನ ಪಡ್ತೇವೆ. ಅದೇ ನೀವು ಕವನ ವಾಚನ ಅಂತ ಹೇಳಿದ್ರಿ, ನೀವು ಬರ್ದಿದ್ದೀರಾ ಕವನ ವಾಚನ? ನಾವು ತುಂಬಾ ಕವಿಗೋಷ್ಠಿಗಳಿಗೆಲ್ಲ ಹೋಗ್ತೇವೆ, ಅಲ್ಲಿ ಕವನ ವಾಚನಗಳನ್ನು ಮಾಡ್ತೇವೆ. ನಮ್ಮ ಸ್ವರಚಿತ ಕವನಗಳನ್ನು ಬರೀತೇನೆ ನಾನು. ಗಜಲ್ ಸಾಧಾರಣವಾಗಿ ನಾನೊಂದು 300-350 ಗಜಲ್ಗಳನ್ನು ಬರೆದಿದ್ದೇನೆ ಈಗ ಇಷ್ಟು ವರ್ಷಗಳಲ್ಲಿ. ದಿವಸಗಳು ಬರೀಲಿಕ್ಕೆ ಆಗುದಿಲ್ಲ. ನನ್ನ ಲೆಕ್ಕದಲ್ಲಿ ಹೇಳುವುದಂತ ಹೇಳಿದ್ರೆ ಎಲ್ಲಾ ಟೈಮಲ್ಲಿ ಕೂತ್ಕೊಂಡು ಕವನಗಳನ್ನಾಗ್ಲಿ, ಕವಿತೆಗಳನ್ನಾಗ್ಲಿ, ಗಜಲ್ಗಳನ್ನಾಗ್ಲಿ ಬರೀಲಿಕ್ಕೆ ಆಗುದಿಲ್ಲ. ಮನಸ್ಸು ಒಂದು ನಿಚ್ಚಳವಾಗಿರ್ಬೇಕು, ಅದರ ಒಟ್ಟಿಗೆ ಭಾವನೆಗಳು ಸಹ ಉಕ್ಕಿ ಬರಬೇಕು. ಇಲ್ಲದಿದ್ರೆ ಅದಕ್ಕೆ ಒಂದು ರಸಹೀನ ಒಂದು ಸಾಹಿತ್ಯದಾಗೆ ಕಾಣ್ತದೆ ಅದು. ಹೌದೌದು. ಯಾವ್ದಾದ್ರು ಪುಸ್ತಕ ಬಿಡುಗಡೆ ಆಗಿದೆಯಾ ನಿಮ್ದು? ನಂದು ಗಜಲ್ ಮತ್ತೆ ಕವನ ಸಂಕಲನಗಳನ್ನು 2 ಪುಸ್ತಕಗಳನ್ನು ಈಗ DTPಗೆ ಕೊಟ್ಟಿದ್ದೇನೆ. ಇನ್ನೊಂದು 15 ದಿವಸಗಳಲ್ಲಿ ಪ್ರಿಂಟಿಗೆ ಹೋಗ್ತದೆ ಅದು. ಒಂದು ಗಜಲ್ ಇದ್ದು ಅಂತರಂಗದ ಸಂವಾದ ಅಂತ ಹೇಳಿಕೊಂಡು, ಮತ್ತೆ ಕವನ ಸಂಕಲನ ಭಾವಗಮಲು ಅಂತ 2 ಪುಸ್ತಕಗಳನ್ನು ಕೊಟ್ಟಿದ್ದೇನೆ. ಸದ್ಯದಲ್ಲಿ ಬಿಡುಗಡೆ ಆಗುತ್ತೆ. ಈಗ ನೀವು ಗಜಲ್ ಬಗ್ಗೆ ತುಂಬಾ ಹೇಳಿದ್ರಿ, ಹಾಗಾದ್ರೆ ಒಂದು ಗಜಲ್ ಹೇಳ್ತೀರಾ ಈಗ? ಮಿತಿಯ ಚೌಕಟ್ಟಿನಲ್ಲಿ ಅನುರಾಗ ಹರವಿದರೆ ಸವಿಬಾಳು ಕಟ್ಟುವುದು ಹೇಗೆ?
ಮತಿಯ ಕಳಿಯುತ್ತ ಸಾಧನೆಯ ಮಾಡದಿರೆ ಗುರಿಯನ್ನು ಮುಟ್ಟುವುದು ಹೇಗೆ? ಆಡುವ ಮಾತುಗಳಲ್ಲಿ ವಿಷವನ್ನು ತುಂಬುತ್ತಾ ಕಹಿಯ ಉಗುಳಬಾರದಲ್ಲವೇ ಹೊರಗೆ? ನೋಡುವ ದೃಷ್ಟಿಯಲ್ಲಿ ದ್ವೇಷವನ್ನು ಕಾರಲು ಅಹಂಕಾರ ಮೆಟ್ಟುವುದು ಹೇಗೆ? 3 ಗಂಟಿನ ನಂಟಿನಲ್ಲಿ ಬೆಸೆದಿರುವ ಮಧುರ ಬಂಧವನ್ನು ಮರೆಯಲಾಗದು. ತೋರದೆ ಭಾವನೆಗಳ ರೂಪವನ್ನು ಸ್ಪಷ್ಟವಾಗಿ ಮನವನ್ನು ತಟ್ಟುವುದು ಹೇಗೆ? ಹಿತದ ದೃಷ್ಟಿಯಿಂದ ನೋಡಿದರೆ ಸುತ್ತಲೂ ನಿರ್ಮಲತೆಯ ಅನುಭವ ಸತ್ಯ. ಸತ್ತಿರೆ ಭಾವನೆಗಳು ಮಗದೊಮ್ಮೆ ಪ್ರೇಮವು ಎದೆಯಲ್ಲಿ ಹುಟ್ಟುವುದು ಹೇಗೆ? ಮತ್ತಿನ ಅಹಂಕಾರ ಹೊತ್ತಿ ಉರಿದಿದೆ ಇಲ್ಲಿ ಕಳವಳದಲ್ಲಿ ರಾಧೆಯು. ಮುತ್ತುತ್ತಾ ಬೆಂಕಿ ಜ್ವಾಲೆ ವ್ಯಾಪಿಸಲು ಬದುಕನ್ನು ಹೊರಗಡೆ ಅಟ್ಟುವುದು ಹೇಗೆ? ಮೇಡಮ್, ನೀವು ಸಂಘ ಸಂಸ್ಥೆಗಳಲ್ಲಿ ಸಾಮಾಜಿಕವಾಗಿ ಹಾಗೂ ಧಾರ್ಮಿಕ ಸಾಂಸ್ಕೃತಿಕವಾಗಿ ತಮ್ಮಂತಾವು ತೊಡಗಿಸಿಕೊಂಡಿದ್ದೀರಾ. ಇದರ ಬಗ್ಗೆ ಹೇಳಿ. ನಿಮ್ಮ ಸಂಘ ಸಂಸ್ಥೆಗಳಲ್ಲಿ ಏನೆಲ್ಲ ಚಟುವಟಿಕೆಗಳು ನಡೆಯುತ್ತೆ? ನಾನು ಆಶ್ರಯ ಮಹಿಳಾ ವೇದಿಕೆ ಕಡಂಬೋಡಿ ಸುರತ್ಕಲ್ನಲ್ಲಿ ಒಂದು ಮಹಿಳಾ ಸಂಘಟನೆ ಇದೆ. ಅಲ್ಲಿ ಈಗ ಪ್ರಸ್ತುತವಾಗಿ ಅಧ್ಯಕ್ಷಳಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ನಮ್ಮಲ್ಲಿ ನಾವು ಪರಿಸರದ ಒಂದು ಜನರಿಗೆ ಉಪಯೋಗ ಆಗುವ ನಿಟ್ಟಿನಲ್ಲಿ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತೇವೆ. ಉದಾಹರಣೆಗೆ ಮೆಡಿಕಲ್ ಕ್ಯಾಂಪ್ಗಳಾಗಿರ್ಬೋದು, ಅಥವಾ ಮಹಿಳೆಯರಿಗೆ ಸ್ವಉದ್ಯೋಗ ತರಬೇತಿ ಆಗಿರ್ಬೋದು, ಹಾಗೆ ಇನ್ನಿತರ ಕಾರ್ಯಕ್ರಮಗಳನ್ನು ಮಾಡ್ತೇವೆ. ಮತ್ತೆ ಕೆಲವೊಮ್ಮೆ ತುಂಬಾ ಕಷ್ಟದ ಪರಿಸ್ಥಿತಿಯಲ್ಲಿ ಇರ್ತಾರೆ, ಮಕ್ಕಳಿಗೆ ಕಲೀಲಿಕ್ಕೆ ಕಷ್ಟ ಆಗ್ತದೆ. ಅಂತಹ ಮಕ್ಕಳಿಗೆ ಒಂದು ಫೀಸ್ ಕಟ್ಟುವಂಥದ್ದಾಗಲಿ ಅಥವಾ ಪುಸ್ತಕ ಒದಗಿಸುವಂಥದ್ದಾಗಲಿ, ಅವರಿಗೆ ಸಮವಸ್ತ್ರ ನೀಡುವಂಥದ್ದಾಗಲಿ ಆ ಕೆಲಸವನ್ನು ನಾವು ಮಾಡ್ತಾ ಇರ್ತೇವೆ. ಮತ್ತೆ ಕೆಲವೊಮ್ಮೆ ಈ ಕ್ಯಾನ್ಸರ್ ಪೀಡಿತರು ಹಾಗೆಲ್ಲ ಇದ್ದಾಗ ಅವರಿಗೆ ಒಂದಷ್ಟು ಡೊನೇಷನ್ ಕೊಡುವುದು, ವಂತಿಗೆ ಕೊಡುವುದನ್ನು ಮಾಡ್ತೇವೆ. ನಿಮ್ಗೆ ಹೀಗೆ ಹೊರಗಿಂದ ಸಹಾಯ ಏನು ಇಲ್ವಾ? ನಾವು ವರ್ಷಕ್ಕೊಮ್ಮೆ ವರಮಹಾಲಕ್ಷ್ಮಿ ಪೂಜೆಯನ್ನು ಮಾಡ್ತೇವೆ ಸಾರ್ವಜನಿಕವಾಗಿ. ಅದರಲ್ಲಿ ನಾವು ಏನ್ ಮಾಡ್ತೇವೆ ಹೇಳಿದ್ರೆ, ನಮ್ಗೆ ಒಂದಷ್ಟು ಮಂದಿ ಸಹಕರಿಸುವವರು ಇರ್ತಾರೆ. ಅವರನ್ನು ಸೇರಿಸಿಕೊಂಡು ಸ್ವಲ್ಪ ದುಡ್ಡು ನಮಗೆ ಅದರಲ್ಲಿ ಏನು ಪೂಜೆಯ ರಶೀದಿಯನ್ನು ಮಾಡುವ ಮೂಲಕ ಒಂದಷ್ಟು ದುಡ್ಡು ಕಲೆಕ್ಟ್ ಆಗ್ತದೆ. ಅದರಲ್ಲಿ ಆ ದುಡ್ಡಿನಲ್ಲಿ ನಾವು ಏನು ಪೂಜೆಗೆ ಬೇಕು ಆ ಪ್ರಸಾದವನ್ನೆಲ್ಲ ಮಾಡಿಕೊಂಡು ಉಳಿದ ಹಣವನ್ನು ನಾವು ಸ್ವಲ್ಪ ಇಟ್ಟುಕೊಳ್ತೇವೆ. ಆ ಹಣವನ್ನು ನಾವು ಸಾಮಾಜಿಕ ಕಾರ್ಯಕ್ರಮಗಳಿಗೆ ನಮ್ಮನ್ನು ಉಪಯೋಗಿಸಿಕೊಳ್ತೇವೆ. ಈ ಸಂಘ ಸಂಸ್ಥೆಗಳು, ಈಗ ನೀವು ಹೇಳಿದ್ರಿ, ಈಗ ಎಷ್ಟೆಲ್ಲ ನೀವು ಈ ಸಾಮಾಜಿಕವಾಗಿ ತುಂಬಾ ನೀವು ಸಹಾಯ ಮಾಡ್ತಾ ಇದ್ದೀರಾ ಜನರಿಗೆ, ಇದೆಷ್ಟು ಮುಖ್ಯ ಅಂತ ಹೇಳ್ತೀರಾ ಈ ಸಂಘ ಸಂಸ್ಥೆಗಳು? ಸಂಘ ಸಂಸ್ಥೆಗಳು ಬೇಕು. ಯಾಕೆಂದ್ರೆ ಕೆಲವೊಮ್ಮೆ ಹತ್ತಿರದವರಿಗೆ ಏನಾದರೂ ಸಮಸ್ಯೆ ಇದ್ದಾಗ ಸಂಘ ಸಂಸ್ಥೆಗಳಲ್ಲಿ ಬಂದು ತಮ್ಮ ಅಹವಾಲನ್ನು ಅವರು ತೋಡಿಕೊಳ್ಬಹುದು. ಆ ನಿಟ್ಟಿನಲ್ಲಿ ನಾವು ಅವರಿಗೆ ಸಹಕರಿಸಬಹುದು. ಒಂದು ಇನ್ನೊಂದು, ಮಹಿಳೆಯರು ಮನೆಯಲ್ಲೇ ಕೂತು ಯಾವಾಗಲೂ ಅಡಿಗೆ ಕೆಲಸ ಅಂತ ಇಟ್ಟುಕೊಳ್ಳೋ ಬದಲು ಹೀಗೆ ಹೊರಗಡೆ ಬಂದಾಗ ಸಾಮಾಜಿಕವಾಗಿ ನಾವು ಒಬ್ಬರನ್ನೊಬ್ಬರು ಅರಿತುಕೊಳ್ಳಿಕ್ಕೆ ಸಹ ಒಳ್ಳೆಯದಾಗ್ತದೆ. ನಮ್ಮ ವ್ಯಕ್ತಿತ್ವವನ್ನು ರೂಪುಗೊಳಿಸುವಲ್ಲಿ ಮತ್ತೆ ನಮ್ಮ ಪ್ರತಿಭೆ ಏನಿರ್ತದೆ ಒಳಗಿಂದೊಳಗೆ ಅದನ್ನು ನಾವು ರೂಪಿಸಿಕೊಳ್ಳುವಲ್ಲಿ ತುಂಬಾ ಸಹಾಯ ಆಗ್ತದೆ ಅಂತ ಅಂದುಕೊಳ್ತೇನೆ. ಮೇಡಮ್, ನೀವು ಮಹಿಳಾ ಮಂಡಲಗಳ ಒಕ್ಕೂಟ ಜೊತೆ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ದೀರಾ. ಅದಲ್ಲದೆ ಶಾರದಾ ಮಾತೃ ಮಂಡಳಿ ಅಧ್ಯಕ್ಷರಾಗಿ ಸಹ ಕೆಲಸ ಮಾಡಿದ್ದೀರಾ. ಹೇಗಿತ್ತು ಅನುಭವ? ಮಹಿಳಾ ಮಂಡಲದ ಒಕ್ಕೂಟದಲ್ಲಿ ನಾವು ಕಲಿಯುವಂಥದ್ದು ತುಂಬಾ ಇದೆ. ಯಾಕೆಂದ್ರೆ ಅಲ್ಲಿ ವಿಭಿನ್ನ ರೀತಿಯ ಕಾರ್ಯಕ್ರಮಗಳನ್ನು ಮಾಡಿಕೊಳ್ತಾರೆ ನಮ್ಮ ಅಧ್ಯಕ್ಷರು. ಆ ನಿಟ್ಟಿನಲ್ಲಿ ನಾವು ಅಲ್ಲಿ ಕಲೀಲಿಕ್ಕೆ ತುಂಬಾ ಉಂಟು, ಹಾಗೆ ಕಲ್ತಿದ್ದೇವೆ ಸಹ. ಅಲ್ಲಿ ಒಳ್ಳೆ ಅನುಭವ ನಮ್ಗೆ. ಇನ್ನು ಶಾರದಾ ಮಾತೃ ಮಂಡಳಿ ಅಂತ ಹೇಳಿದ್ರೆ ಮಿಕ್ಕ ಸಂಘಟನೆಗಳಾಗೆ ಅಲ್ಲ, ಇದು ಒಂದು ನಮ್ಮ ಸಂಪ್ರದಾಯ ಮತ್ತೆ ಏನು ಭಾರತೀಯ ಸಂಸ್ಕೃತಿ, ಆ ನಿಟ್ಟಿನಲ್ಲಿ ನಾವು ಒಂದು ಮಾತೃ ಮಂಡಳಿಯನ್ನು ಸ್ಥಾಪಿಸಿಕೊಂಡದ್ದು. ಅಂದ್ರೆ ಅದರ ಮೂಲತಃ ಒಂದು ನಮಗೆ ಶಾರದಾ ಸೇವಾ ಟ್ರಸ್ಟ್ ಮತ್ತೆ ಸಾರ್ವಜನಿಕ ಶಾರದಾ ಸೇವಾ ಸಮಿತಿ ಅವರು ಶಾರದಾ ಮಾತೃ ಮಂಡಳಿ ಅಂತ ಒಂದು ಸ್ಥಾಪನೆ ಮಾಡಿದ್ದು. ಅದರಲ್ಲಿ ಈಗ ನಾನು ಅಧ್ಯಕ್ಷಳಾಗಿದ್ದೇನೆ. ನಾವೇನ್ ಮಾಡ್ತಿದ್ದೇವೆ ಹೇಳಿದ್ರೆ, ಈ ಮಕ್ಕಳಿಗೆ ಶಾಲೆಯಲ್ಲಿ ಈ ಸಂಪ್ರದಾಯ ಸಂಸ್ಕೃತಿಯ ಬಗ್ಗೆ ಹೇಳಿಕೊಡ್ಲಿಕ್ಕೆ ಈಗ ಅವರಿಗೆ ಅವರದೇ ಆದ ಒತ್ತಡಗಳಿರ್ತವೆ. ಆ ನಿಟ್ಟಿನಲ್ಲಿ ನಾವು ಮಕ್ಕಳಿಗೆ ಒಂದು ಉಚಿತವಾಗಿ ಈ ಸಂಸ್ಕಾರ ಕೇಂದ್ರಗಳನ್ನು ಸ್ಥಾಪಿಸಿದ್ದೇವೆ. ನಮ್ಮ ಸುರತ್ಕಲ್ನಲ್ಲಿ 3 ಕೇಂದ್ರಗಳಿವೆ. ಸಾಧಾರಣವಾಗಿ ಒಂದೊಂದು ಕೇಂದ್ರದಲ್ಲಿ 30 ಮಕ್ಕಳಿದ್ದಾರೆ. ಒಂದು 7 ವರ್ಷದಿಂದ 14 ವರ್ಷದ ಮಕ್ಕಳಿಗೆ ನಾವು ಈ ಶಿಕ್ಷಣವನ್ನು ಕೊಡ್ತೇವೆ. ಇಲ್ಲಿ ನಾವು ಭಗವದ್ಗೀತೆ ಹೇಳಿಕೊಡುವಂಥದ್ದು, ಪಂಚಾಂಗ ಹೇಳಿಕೊಡುವಂಥದ್ದು, ಮತ್ತೆ ಭಜನೆ ಹೇಳಿಕೊಡುವಂಥದ್ದು, ಶ್ಲೋಕಗಳನ್ನು ಹೇಳಿಕೊಡುವಂಥದ್ದು ಇದೆಲ್ಲ ಮಾಡ್ತೇವೆ. ಮತ್ತೆ ರಾಮಾಯಣ ಮಹಾಭಾರತದ ಕಥೆಗಳನ್ನು ಹೇಳುವಂಥದ್ದು ಈ ಸಂಸ್ಕಾರ ಕೇಂದ್ರಗಳಲ್ಲಿ ಬರ್ತದೆ.
ಅಂದ್ರೆ ಯಾವಾಗ್ಲೂ ಇರುತ್ತದು ಕ್ಲಾಸ್? ನೀವು ಪ್ರತಿ ಶನಿವಾರ ನಾವು 4 ಗಂಟೆಯಿಂದ 5ವರೆಗೆ ತರಗತಿಯನ್ನು ಮಾಡ್ತೇವೆ. ನಮ್ಮಲ್ಲಿ ತರಬೇತುಗೊಂಡ ಅಕ್ಕಂದಿರು ಇರ್ತಾರೆ. ಒಂದೊಂದು ಕೇಂದ್ರಗಳಲ್ಲಿ ಸಾಧಾರಣವಾಗಿ 4-5 ಅಕ್ಕಂದಿರು ಇರ್ತಾರೆ. ಮತ್ತೆ ನಿಮ್ಮ ಹವ್ಯಾಸಗಳ ಬಗ್ಗೆ ಹೇಳಿ, ಬರವಣಿಗೆ ಬಿಟ್ಟು. ಹವ್ಯಾಸಗಳು ಓದುದಂದ್ರೆ ಬಹಳ ಇಷ್ಟ ನನಗೆ. ಬಾಲ್ಯದಿಂದಲೇ ಇತ್ತ ಅದು? ಬಾಲ್ಯದಿಂದಲೇ ಇತ್ತು. ಯಾಕಂದ್ರೆ ನಮ್ಮ ತಂದೆ ಸಹ ಯಾವಾಗ ಸಹ ದಪ್ಪ ದಪ್ಪ ಪುಸ್ತಕಗಳನ್ನು ತರ್ತಿದ್ರು. ಅವರಿಗೆ ಯಕ್ಷಗಾನದ ಹುಚ್ಚಿತ್ತು. ಆದ್ರಿಂದ ನಾವು ಸಹ ಅದರ ಓದುವ ಅಭ್ಯಾಸ ಮಾಡಿಕೊಳ್ತಿದ್ದೆವು. ಮತ್ತೆ ಸ್ವಲ್ಪ ದೊಡ್ಡದಾಗುವಾಗ ನಮ್ಮಕ್ಕ ಪ್ರಜಾಮತ, ಸುಧಾ, ತರಂಗ ಆ ತರ ಒಂದು ವಾರಪತ್ರಿಕೆಗಳನ್ನು ತರಿಸ್ತಿದ್ರು. ಅದರಲ್ಲಿ ಚಂದ ಚಂದ ಕಥೆಗಳು. ನಂತರದಲ್ಲಿ ನಾವು ಸ್ವಲ್ಪ ಏನ್ ಹೇಳ್ತೇವೆ, ಪ್ರೌಢಾವಸ್ಥೆಗೆ ಬಂದಾಗ ಈ ಕಾದಂಬರಿಗಳನ್ನು ಓದುವ ಹುಚ್ಚು. ಹಾಗೆ ಗ್ರಂಥಾಲಯಕ್ಕೆ ಹೋಗಿ ಪುಸ್ತಕಗಳನ್ನು ಓದುವ ಹವ್ಯಾಸ ಸಣ್ಣಂದಿನಿಂದಲೇ ಇತ್ತು. ಅದು ಈಗ ಸಹ ಇದೆ. ಮತ್ತೆ ಹವ್ಯಾಸಗಳು ಹೇಳಿದ್ರೆ ಈ ಭಜನೆಗೆ ಹೋಗುವಂತದ್ದು. ನಾವು ಸಾಧಾರಣವಾಗಿ ಎಲ್ಲ ಕಡೆ ಭಜನೆಗೆ ಹೋಗ್ತೇವೆ. ನಮ್ಮದು ಆಶ್ರಯ ಮಹಿಳಾ ಭಜನಾ ಮಂಡಳಿ ಅಂತ ಹೇಳಿದ್ರೆ ಒಂದು ರಿಜಿಸ್ಟರ್ಡ್ ಆದದ್ದು. ಅದು ನಾವು ತಿರುಪತಿಗೆ ಆಗ್ಲಿ, ಮಂತ್ರಾಲಯಕ್ಕಾಗ್ಲಿ, ಉಡುಪಿಗೆ ಆಗಲಿ ಹೋಗುವಂಥದ್ದು. ಮೊದಲು ನಾವು ಏನಾಗ್ತಿತ್ತು, ವರ್ಷದಲ್ಲಿ ಒಮ್ಮೆ ಕಾರ್ತಿಕ ಮಾಸದಲ್ಲಿ ತಿರುಪತಿಗೆ ಹೋಗ್ತಿತ್ತು. ಈಗ ಕೊರೋನಾ ಬಂದ್ಮೇಲೆ ನಮ್ಗೆ ತಿರುಪತಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಮಂತ್ರಾಲಯಕ್ಕೆ ಹೋಗ್ತೇವೆ ಯಾವಾಗಾದ್ರೂ. ಆದ್ರೆ ಉಡುಪಿಯಲ್ಲಿ ಪ್ರತಿ ತಿಂಗಳು ನಾವು ಭಜನೆಗೆ ಹೋಗ್ತೇವೆ. ಅದು ಸಾಂಸ್ಕೃತಿಕವಾಗಿ. ಮತ್ತೆ ಇಲ್ಲಿ ಸಹ ಬೇರೆ ಬೇರೆ ಕಡೆ ದೇವಸ್ಥಾನಗಳಲ್ಲಿ ಅಥವಾ ಇನ್ನಿತರ ಕಡೆ ಭಜನಾ ಮಂದಿರಗಳಲ್ಲಿ ಭಜನೆಗೆ ಹೋಗ್ತೇವೆ. ಮತ್ತೆ ನಮ್ಗೆ ಸಾಂಸ್ಕೃತಿಕವಾಗಿ ಈ ನೃತ್ಯ ಮಾಡುದು, ಹಾಡು ಹೇಳುದು ಆ ಹುಚ್ಚು ಸಹ ಉಂಟು. ಸ್ವಲ್ಪ ಸ್ವಲ್ಪ. ನೃತ್ಯಗಾರ್ತಿಯ ನೀವು? ನೃತ್ಯಗಾರ್ತಿ ಅಲ್ಲ, ಈ ಜನಪದಗಳನ್ನೆಲ್ಲ ಕುಡಿಯುವುದು. ಯಾಕೆ ನಮ್ಮಿಂದ ಸಾಧ್ಯ ಇಲ್ಲ ಅನ್ನೋ ಒಂದು, ಅಂದ್ರೆ ಈ ವಯಸ್ಸಲ್ಲಿ ಸಹ ಕುಣಿಬಹುದಾ ಹಾಗೆ ಒಂದು ಪ್ರಯತ್ನದಲ್ಲಿ ಇದ್ದೇವೆ. ಆದ್ರೆ ಅದರೊಟ್ಟಿಗೆ ನಮ್ಗೆ ಕೆಲವೊಮ್ಮೆ ಬಹುಮಾನಗಳು ಸಹ ಸಿಗ್ತದೆ ಈ ಸ್ಪರ್ಧೆಗಳಲ್ಲಿ. ಸಾಂಸ್ಕೃತಿಕ ಸ್ಪರ್ಧೆಗಳಿಗೆ ಹೋಗ್ತೇವೆ. ಅದೊಂಥರ ಖುಷಿ ಅಲ್ವಾ? ಹೌದು, ಮನಸ್ಸಿಗೆ ತುಂಬಾ ಖುಷಿ ಆಗ್ತದೆ. ಅದಕ್ಕೆ ಹೇಳಿದ್ದು ನಾನು, ನಮ್ಗೆ ಸಾಮಾಜಿಕವಾಗಿ ಈ ತರ ಸಂಘ ಸಂಸ್ಥೆಗಳು ಬೇಕು ಅಂತ. ಯಾಕಂದ್ರೆ ನಮ್ಮಲ್ಲಿ ಏನು ಪ್ರತಿಭೆ ಇರ್ತದೆ ಅಥವಾ ನಮ್ಮಲ್ಲಿ ಒಂದು ಛಲ ಬರ್ತದೆ, ಆಸಕ್ತಿ ಸಹ ಬರ್ತದೆ. ಅವರು ಮಾಡ್ತಾರೆ, ನಾವ್ ಯಾಕೆ ಮಾಡಬಾರ್ದು? ಆ ಒಂದು ಉತ್ಸಾಹ ಸಹ ನಮ್ಮಲ್ಲಿ ದ್ವಿಗುಣಗೊಳ್ತದೆ. ಮತ್ತೆ ನಿಮ್ಮ ಬಾಲ್ಯ ಎಲ್ಲ ಎಲ್ಲಿ ಆದದ್ದು? ಮೂಲತಃ ನಾನು ಕಾರ್ಕಳ ತಾಲೂಕಿನ ಮುಣ್ಕೂರು ಗ್ರಾಮದ ಸಚ್ಚೇರಿಪೇಟೆ, ಅಲ್ಲಿ ನಾನು ಹುಟ್ಟಿದ್ದು. ನಮ್ಮ ತಂದೆ ಬ್ಯಾಂಕ್ ಉದ್ಯೋಗಿ ಆಗಿರೋದ್ರಿಂದ ಅವರು ಅಲ್ಲಲ್ಲಿ ಅವರಿಗೆ ವರ್ಗಾವಣೆ ಆಗುದು. ಹಾಗೆ ನಾವು ಸಿಟಿಯ ಅಂದ್ರೆ ಮಂಗಳೂರಲ್ಲಿ ಬೆಳೆದವರು. ಆದ್ರೂ ನನಗೆ ನಮ್ಮ ಊರು ಅಂತ ಹೇಳಿದ್ರೆ ಅದೊಂದು ಹಳ್ಳಿ. ನಮ್ಮ ಗುಡ್ಡದ ನಡುವೆ ಒಂದು ಮನೆ, ಅಲ್ಲಿ ಕೆಳಗೆ ನಮ್ದು ಗದ್ದೆಗಳು. ಈ ಪ್ರಕೃತಿಯನ್ನು ನೋಡುವುದಂದ್ರೆ ನಂಗೆ ತುಂಬಾ ಇಷ್ಟ. ಅದರಿಂದ ನನಗೆ ಹಳ್ಳಿ ಅಂದ್ರೆ ತುಂಬಾ ಇಷ್ಟ, ಈ ಪೇಟೆಗಿಂತ ಸಹ. ಈಗ ಬಾಲ್ಯದಲ್ಲೇ ನಿಮ್ಗೆ ಬರವಣಿಗೆ ಆಸಕ್ತಿ ಇತ್ತು. ಆದ್ರೆ ಬರವಣಿಗೆಯಲ್ಲಿ ಅಷ್ಟು ಒಂದು ಪ್ರೌಢ ಇರ್ಲಿಲ್ಲ ನನಗೆ. ಓದುದು ಮಾತ್ರ ಇತ್ತು. ಅಂದ್ರೆ ಹೀಗೆ ಬರಿಬಹುದು ಎನ್ನುವ ಕಲ್ಪನೆ ಸಹ ಇರ್ಲಿಲ್ಲ. ಕೆಲವೊಮ್ಮೆ ಸಣ್ಣ ಸಣ್ಣ ಬರ್ದ್ರೆ ಸಹ ಅದು ಸರಿ ಇದೆಯಾ ಇಲ್ವಾ ಅಂತ ಹೇಳಿಕೊಡುವವರು ಯಾರು ಇಲ್ಲ. ಆತರ ಈಗ ಹಾಗಲ್ಲ. ಈಗ ನಾವು ಗೂಗಲ್ ಅನ್ನು ನೋಡಬಹುದು ಅಥವಾ ಇನ್ನಿತರ ಯಾವುದನ್ನು ನೋಡಿ ಹೀಗೆ ಬರಿಬಹುದು ಅನ್ನುವ ಒಂದು ನಮ್ಗೆ ಕಲ್ಪನೆ ಬರ್ತದೆ. ಮೊದ್ಲು ಆತರ ನಮ್ಗೆ ಪ್ರೋತ್ಸಾಹ ಇರ್ಲಿಲ್ಲ ಅಲ್ಲ. ನೀವು ಬರ್ದದ್ದನ್ನು ಮನೆಯವರಿಗೆ ತೋರಿಸಿ ಅವರ ಅಭಿಪ್ರಾಯ ಕೇಳ್ತಿರ್ಲಿಲ್ವಾ ನೀವು? ಸಣ್ಣ ಇರುವಾಗ ಅಂದ್ರೆ ನಮ್ದು ತಂದೆ ಬೇಗ ತೀರಿ ಹೋದ್ರಿಂದ ನಮ್ಮಮ್ಮ ಅನಕ್ಷರಸ್ಥೆ, ಅವ್ರಿಗೆ ಗೊತ್ತಿಲ್ಲ ಅಷ್ಟು. ಹಾಗೆ ನಾವು ಯಾರ ಹತ್ರ ಕೇಳುದಂತ ಅನ್ನಿಸ್ತಿರ್ಲಿಲ್ಲ ನನಗೆ. ಅಕ್ಕ ತಂಗಿ ಅಣ್ಣ ತಮ್ಮ? ಅಕ್ಕನಿಗೆ ಸಹ ಅಷ್ಟು ಅಂದ್ರೆ ಓದ್ತಾಳೆ ಹೌದು, ಆದ್ರೆ ಅದು ಹೀಗೆ ಬರಿಬೇಕು ಆತರ ಅದೆಲ್ಲ ಅಷ್ಟು ಇಲ್ಲ, ಕಲ್ಪನೆ ಇಲ್ಲ ಅವರಿಗೆ. ಈಗ ನೀವು ಬರ್ದಂತಹ ಮೊದಲಿನ ಈ ಕವನಗಳಿರ್ಲಿ ಅಥವಾ ಗಜಲ್ಗಳಿರ್ಲಿ, ಈಗ ನೀವು ಬರ್ದಿರುವಂತಹ ಗಜಲ್ ಅದನ್ನ ನೋಡುವಾಗ ಏನ್ ಅನಿಸುತ್ತೆ ನಿಮ್ಗೆ? ಎಷ್ಟೆಲ್ಲ ವ್ಯತ್ಯಾಸ ಇದೆ ಮೊದಲಿದ್ದು ಈಗ. ಹೌದು, ಅದು ಹೌದು. ನಾನು ಮೊದಲು ಬರೆಯುವ ಬರವಣಿಗೆಯಲ್ಲಿ ಗಜಲ್ಗಳನ್ನೇ ನಾನು ಉದಾಹರಣೆಗೆ ತಕೊಳ್ತೇನೆ ಅಥವಾ ಕವನಗಳನ್ನು. ಈಗ ಬರೆಯುವುದಕ್ಕೆ ಸಹ ತುಂಬಾ ವ್ಯತ್ಯಾಸ ಉಂಟು. ಆಗಿನ ಬರವಣಿಗೆಯನ್ನು ಈಗ ಓದಿದ್ರೆ ನನ್ಗೆ ಅನಿಸ್ತದೆ ಎಷ್ಟು ಬಾಲಿಶವಾಗಿ ನಾನು ಬರ್ದಿದ್ದೇನೆ, ಒಂದು ಅರ್ಥವೇ ಇಲ್ಲವೇ ಇದಕ್ಕೆ, ಒಟ್ಟಾರೆ ಬರ್ಕೊಂಡು ಹೋಗಿದ್ದೇನೆ ಏನೋ. ಅಂದ್ರೆ ಕೆಲವು ಈಗ ಅನಿಸ್ತದೆ, ಕೆಲವು ಎಲ್ಲಿ ನಮ್ಗೆ ಆದಿಪ್ರಾಸಗಳು ಬರ್ಬೇಕಾಗ್ಲಿ, ಅಂತ್ಯಪ್ರಾಸಗಳನ್ನು ಎಲ್ಲಿ ತಕೊಳ್ಬೇಕು ಅನ್ನೋದು ಈಗ ನಮ್ಗೆ ಒಂದು ಹಿಡಿತ ಸಿಕ್ಕಿದೆ ಬರವಣಿಗೆಯಲ್ಲಿ. ಮೊದಲು ಹಾಗಲ್ಲ, ತುಂಬಾ ನಾನು ಕಲ್ತದ್ದು ತುಂಬಾ ಅಂತ ಅನಿಸ್ತದೆ ನನಗೆ ಈಗ. ಇನ್ನು ಸಹ ಸುಧಾರಣೆ ಬೇಕಂತ. ಖಂಡಿತ. ಯಾಕೆಂದ್ರೆ ನಾನು ಆಗ್ಲೇ ಹೇಳಿದಾಗೆ ಸಾಗರದ ಬಿಂದು ಆಗಿರುವುದಷ್ಟೇ, ಇನ್ನು ದೊಡ್ಡ ಅಲೆಯಾಗಿ ಬರ್ಲಿಕ್ಕೆ ತುಂಬಾ ಸಮಯ ಬೇಕಾಗಬಹುದು. ಕಲಿಯುವ ಆಸೆ ಸಹ ಉಂಟು ನನಗೆ, ಮನದೊಳಗೆ ಭಾವನೆಗಳು ಸಹ ಉಂಟು. ಅದನ್ನು ಪ್ರಸ್ತುತಪಡಿಸುವ ರೀತಿ ಮಾತ್ರ ಈ ಬರಹ ಅಷ್ಟೇ.
ಅಷ್ಟೇ, ಮನಸ್ಸಿನ ಮನಸ್ಸಿನ ಭಾವನೆಗಳನ್ನು ಭಾವನೆಗಳನ್ನು ಈ ಮುಖಾಂತರ ಪ್ರಸ್ತುತಪಡಿಸ್ತೀರಿ ನೀವು. ಈಗ ನೀವೇ ರಚಿಸಿದಂತ ಯಾವ್ದಾದ್ರು ಒಂದು ಕವನ ಇದ್ರೆ ಓದ್ತೀರಾ? ಹೀಗೊಂದು ಕವನ ವಾಚನ. ಶೀರ್ಷಿಕೆ ಒಲವ ಕುಂಚ. ಒಲವ ಕುಂಚದಲ್ಲಿ ಚಿತ್ತಾರ ಬಿಡಿಸಿರುವೆ, ಹೃದಯದ ಕದವನ್ನೊಮ್ಮೆ ತೆರೆದು ನೋಡು. ಒಲವ ಕುಂಚದಲ್ಲಿ ಚಿತ್ತಾರ ಬಿಡಿಸಿರುವೆ, ಹೃದಯದ ಕದವನ್ನೊಮ್ಮೆ ತೆರೆದು ನೋಡು. ಗೆಲುವ ಬೀರುತ್ತಲಿ ಬಳಿಗೆ ಕರೆದಿರುವೆ, ಪ್ರೇಮದ ಓಲೆಯನ್ನೊಮ್ಮೆ ಬರೆದು ಬಿಡು. ಗೆಲುವ ಬೀರುತ್ತಲಿ ಬಳಿಗೆ ಕರೆದಿರುವೆ, ಪ್ರೇಮದ ಓಲೆಯನ್ನೊಮ್ಮೆ ಬರೆದು ಬಿಡು. ಎದೆಯ ಭಾವಗಳೆಲ್ಲ ಪದಪುಂಜಗಳಾಗಿ ಕವಿತೆಯಾಗಿದೆ ಇಲ್ಲಿ. ಎದೆಯ ಭಾವಗಳೆಲ್ಲ ಪದಪುಂಜಗಳಾಗಿ ಕವಿತೆಯಾಗಿದೆ ಇಲ್ಲಿ. ಮಧುರ ನೆನಪುಗಳು ಕನಸಗೊಂಚಲಾಗಿ ತೇಲುತ್ತಿದೆ ಇಲ್ಲಿ. ಮಧುರ ನೆನಪುಗಳು ಕನಸಗೊಂಚಲಾಗಿ ತೇಲುತ್ತಿದೆ ಇಲ್ಲಿ. ಮುಚ್ಚಿರುವ ಕಂಗಳಲ್ಲಿ ನಿಚ್ಚಳವಾಗಿ ಗೋಚರಿಸುತ್ತಿದೆ ನಿನ್ನ ರೂಪವು. ಮುಚ್ಚಿರುವ ಕಂಗಳಲ್ಲಿ ನಿಚ್ಚಳವಾಗಿ ಗೋಚರಿಸುತ್ತಿದೆ ನಿನ್ನ ರೂಪವು. ಬಚ್ಚಿಟ್ಟಿರುವ ಪ್ರೀತಿಧಾರೆ ಹರಿಯುತ್ತಿದೆ ಬೇಯುತ್ತ ವಿರಹದ ತಾಪವು. ಬಚ್ಚಿಟ್ಟಿರುವ ಪ್ರೀತಿಧಾರೆ ಹರಿಯುತ್ತಿದೆ ಬೇಯುತ್ತ ವಿರಹದ ತಾಪವು. ಹಚ್ಚಿಬಿಡು ಕೈಗಳಲ್ಲಿ ಗೋರಂಟಿಯ ರಂಗು, ಬಿರಿದ ದಾಳಿಂಬೆಯ ಕೆಂಪಿನಲಿ. ಹಚ್ಚಿಬಿಡು ಕೈಗಳಲ್ಲಿ ಗೋರಂಟಿಯ ರಂಗು, ಬಿರಿದ ದಾಳಿಂಬೆಯ ಕೆಂಪಿನಲಿ. ಮುಚ್ಚಿಬಿಡು ಅಧರದ ಅಮೃತದ ಗುಂಗು, ಹುಣ್ಣಿಮೆಯ ಚಂದಿರನ ಕಂಪಿನಲಿ. ಮುಚ್ಚಿಬಿಡು ಅಧರದ ಅಮೃತದ ಗುಂಗು, ಹುಣ್ಣಿಮೆಯ ಚಂದಿರನ ತಂಪಿನಲಿ. ಇದು ಬರೀಲಿಕ್ಕೆ ಯಾರು ಪ್ರೇರಣೆ ನಿಮ್ಗೆ? ನಾನು ಶ್ರೀಕೃಷ್ಣನ ಭಕ್ತಳು ಮತ್ತೆ ಆರಾಧಕಳು ಕೂಡ. ನನ್ನ ಪ್ರತಿಯೊಂದು ಕವನದಲ್ಲಿ ಸಹ ಒಂದು ಕಲ್ಪನೆ ಹೇಳಿದ್ರೆ ಕೃಷ್ಣನೇ. ಕಣ್ಣ ಮುಚ್ಚಿದ್ರೆ ಸಾವನೆ, ಹೃದಯದಲ್ಲಿ ಸಾವನೆ. ಅದರಿಂದ ಬರೆಯುವಾಗೆಲ್ಲ ಅವನನ್ನೇ ಒಂದು ಕಲ್ಪಿಸಿಕೊಂಡು ಬರಿತೇನೆ ಅಷ್ಟೇ. ಹಾಗೆ. ಈಗ ಮನೆಯವರ ಬಗ್ಗೆ ಹೇಳಿ, ಗಂಡನ ಸಪೋರ್ಟ್ ಹೇಗಿದೆ? ನನ್ನ ಸಂಘ ಸಂಸ್ಥೆಗಳಿಗಾಗ್ಲಿ ಬರಹಕ್ಕಾಗ್ಲಿ ನನ್ನ ಗಂಡಂದು ಯಾವುದೇ ಅಭ್ಯಂತರ ಇಲ್ಲ. ಯಾಕೆಂದ್ರೆ ಅವರು ಪ್ರತಿಯೊಂದು ವಿಷಯಕ್ಕೂ ಸಹ ನಂಗೆ ತುಂಬಾ ಪ್ರೋತ್ಸಾಹವನ್ನು ಕೊಡ್ತಾರೆ. ಯಾವ ವಿಷಯಕ್ಕೆ ಸಹ ಏನು ಹೇಳುದಿಲ್ಲ. ಕೆಲವೊಮ್ಮೆ ನಾನು ಬೆಳಿಗ್ಗೆ ಹೋದವಳು ಸಂಜೆವರೆಗೆ ಸಹ ಬರ್ಲಿಕ್ಕೆ ಆಗುದಿಲ್ಲ ಮನೆಗೆ. ಹೀಗೆ ನನ್ನ ಸಾಮಾಜಿಕ ಕಾರ್ಯಚಟುವಟಿಕೆಗಳಲ್ಲಿ ಮುಳುಗಿರ್ತೇನೆ. ಆದ್ರೆ ಸಹ ಅವರು ಏನು ಒಂದು ಪ್ರಶ್ನೆ ಮಾಡುದಿಲ್ಲ. ಅಂದ್ರೆ ನಾನೆಲ್ಲ ಹೇಳಿರ್ತೇನೆ ಅವರಿಗೆ, ಹೀಗೆ ಹೋಗ್ಲಿಕ್ಕಿರ್ತದೆ ಅಂತ ಹೇಳಿಕೊಂಡು. ಆಕ್ಚುಲಿ ಅವರಿಗೆ ಶಿಫ್ಟ್ ಡ್ಯೂಟಿ ಎಲ್ಲ ಇರ್ತದೆ. ಕೆಲವೊಮ್ಮೆ ಬೆಳಿಗ್ಗೆ 5:00 ಹೋದರೆ ಮಧ್ಯಾಹ್ನ 1:00 ಬಂದಾಗ ನಾನಿರುವುದಿಲ್ಲ. ಪಾಪ ಅವರೇ ಬಡಿಸಿಕೊಂಡೆಲ್ಲ ಊಟ ಮಾಡ್ತಾರೆ. ಆದ್ರಿಂದ ಅವರದ್ದು ಒಂದು ಸಹಕಾರ ಅವಿಸ್ಮರಣೀಯ. ನನಗೆ ಆಗುದಿಲ್ಲ. ಹೌದು, ಮನೆಯವರ ಸಹಕಾರ ಇಲ್ಲದಿದ್ರೆ. ಮತ್ತೆ ಮಕ್ಕಳು ಸಹ ನನ್ನ ಏನು ಒಂದು ಚಟುವಟಿಕೆಗಳಿಗೆ ಸಹ ಒಂದು ಬೇಡ ಅಂತ ಹೇಳುದಿಲ್ಲ. ನಿಮ್ಮ ಇಷ್ಟ ಬಂದ ಹಾಗೆ ಖುಷಿಯಾಗಿರಿ ಅಂತ. ಆ ನಿಟ್ಟಿನಲ್ಲಿ ನಾನು ಮಕ್ಕಳು ಮತ್ತೆ ಗಂಡನ ಬಗ್ಗೆ ಒಂದು ಹೆಮ್ಮೆ ನನಗೆ. ಅಲ್ಲ, ಎಷ್ಟು ಮಕ್ಕಳು ನಿಮ್ಗೆ? ನನ್ಗೆ 3 ಮಕ್ಕಳು, 3 ಗಂಡು ಮಕ್ಕಳು. ಏನ್ ಮಾಡ್ತಾ ಇದ್ದಾರೆ? ದೊಡ್ಡವನು ಎಂಜಿನಿಯರಿಂಗ್ ಮುಗಿಸಿದೆ. ಅವನು ಶಕ್ತಿ ರೆಸಿಡೆನ್ಷಿಯಲ್ ಕಾಲೇಜಲ್ಲಿ ಒಂದು ಮ್ಯಾಥ್ಸ್ ಲೆಕ್ಚರರ್ ಆಗಿ ಕೆಲಸ ಮಾಡ್ತಾ ಇದ್ದಾನೆ ಈಗ. ಎರಡನೇ ಒಂದು ಎಂಜಿನಿಯರಿಂಗ್ ಮುಗೀತು, ನಿಟ್ಟೆಯಲ್ಲಿ ಮಾಡಿದವನು. ಕಂಪ್ಯೂಟರ್ ಇನ್ಫಾರ್ಮೇಶನ್ ಸೈನ್ಸ್ ತಗೊಂಡಿದ್ದಾನೆ. ಅವನಿಗೆ ಬ್ಯಾಂಗ್ಳೂರಲ್ಲಿ ಕೆಲಸ ಆಗಿದೆ, ಸೊ ಅವನು ಬ್ಯಾಂಗ್ಳೂರಲ್ಲಿ ಇದ್ದಾನೆ. ಮೂರನೇ ಒಂದು BSc ಮುಗೀತು. ಇನ್ನು ಮುಂದಕ್ಕೆ ಕಲಿಬೇಕು ಅನ್ನೋ ಒಂದು ಆಸೆ ಇದೆ. ಆದ್ರೂ ಈಗ ಸ್ವಲ್ಪ ದಿವಸದ ಮಟ್ಟಿಗೆ ಮನೆಯಲ್ಲಿ ಕೂತು ಬೇಜಾರ ಅಂತ ಹೇಳಿಕೊಂಡು ಕೆಲಸಕ್ಕೆ ಹೋಗ್ತಾ ಇದ್ದಾನೆ. ಹಾಗೆ ನಿಮ್ಮ ಮಕ್ಕಳಿಗೆಲ್ಲ ಬರವಣಿಗೆ ಅಲ್ಲಿ ಆಸಕ್ತಿ ಇಲ್ಲ? ಇಲ್ಲ, ಗಂಡನಿಗೆ ಮತ್ತೆ ಮಕ್ಕಳಿಗೆ ಬರವಣಿಗೆಯಲ್ಲಿ ಆಸಕ್ತಿ ಇಲ್ಲ. ಅವರಿಗೆ ಸಾಹಿತ್ಯದಲ್ಲಿ ಸಹ ಆಸಕ್ತಿ ಇಲ್ಲ. ಏನಾದ್ರೂ ಹೇಳಿದ್ರೆ ನಮ್ಗೆ ಅರ್ಥ ಆಗುದಿಲ್ಲ. ಅಮ್ಮ ನೀನು ಏನು ಬೇಕಾದ್ರೂ ಬರೀ, ತೊಂದ್ರೆ ಇಲ್ಲ, ಆದ್ರೆ ನಮ್ಗೆ ಓದು ಅಂತ ಒತ್ತಾಯ ಮಾಡಬೇಡ ಹೇಳ್ತಾರೆ. ಅದು ಸಹ ಹೌದು. ಏನ್ ಹೇಳಿದ್ರೆ ಈಗ ಆಂಗ್ಲ ಮಾಧ್ಯಮದಲ್ಲಿ ಕಲಿತ ಮಕ್ಕಳಿಗೆ ಕನ್ನಡದ ಒಂದು ಗಂಧಗಳೇ ಇರುವುದಿಲ್ಲ. ಕನ್ನಡ ಮಾತಾಡುವುದೇ ಕಷ್ಟದಲ್ಲಿ ಅವರು. ಇನ್ನು ಸಾಹಿತ್ಯದ ಬಗ್ಗೆ ಹೇಳಲಿಕ್ಕೆ ಹೋದ್ರೆ ಈಗಿನ ಮಕ್ಕಳಲ್ಲಿ ಅದೇ ಒಂದು ಬೇಸರ. ಆದ್ರೆ ಸಹ ಕೆಲವೊಂದು ಮಕ್ಕಳು ತುಂಬಾ ಆಂಗ್ಲ ಮಾಧ್ಯಮದಲ್ಲಿ ಕಲೀಲಿ, ಸಾಹಿತ್ಯದಲ್ಲಿ ತುಂಬಾ ಬೆಳೆದಿದ್ದಾರೆ. ಹೌದು, ಈಗ ಆಂಗ್ಲ ಭಾಷೆಯಲ್ಲಿ ಸಹ ಬರೀತಾರೆ. ಹೌದು. ಹಾಗೆ ನೀವೀಗ ಬರ್ದ ಕವನ ವಾಚನ ಆಗ್ಲಿ, ಈಗ ನೀವು ಸಣ್ಣ ಕತೆ ಅದನ್ನೆಲ್ಲ ಓದಿ ಹೇಳಲ್ವಾ ನೀವು? ಮೊದಲು ನಾನು ಅವರಿಗೆ ಅಂದ್ರೆ ಸಮಯದ ಅಭಾವ ಇರುವುದೇ ಇಲ್ಲ. ಅವರು ಮನೆಯಲ್ಲಿ ಮಕ್ಕಳು ಸಾಧಾರಣವಾಗಿ ನನ್ನ ಸಮಯಕ್ಕೆ ಅವರು ಇರುವುದಿಲ್ಲ, ಅವರ ಸಮಯಕ್ಕೆ ನಾನಿರುವುದಿಲ್ಲ, ಈ ತರದ ಒಂದು. ಆದ್ರೆ ಕೆಲವೊಮ್ಮೆ ಮೊದಲೆಲ್ಲ ಹೇಳಿದ್ರೆ ಅದೇ ಉತ್ತರ ಬರ್ತಿತ್ತು. ಆದ್ರಿಂದ ಈಗ ಅದನ್ನು ನಿಲ್ಲಿಸಿದ್ದೇನೆ. ಗಂಡನ ಹತ್ರ ಹೇಳಲ್ವಾ?
ಗಂಡನ ಹತ್ರ ಹೇಳ್ತೇನೆ, ಅವರು ಸಹ ಮೆಚ್ಚುಗೆ ಇದೆ, ಹೇಳ್ತಾರೆ ಚೆಂದಾಗಿ ಬರೆದಿದೆ ಅಂತ ಹೇಳಿಕೊಂಡು. ಅಂತೂ ಪ್ರೋತ್ಸಾಹ ಇದೆ, ಅವರಿಗೆ ಅರ್ಥ ಆಗದಿದ್ರು ಪ್ರೋತ್ಸಾಹ ಮಾಡ್ತಾರೆ ನಿಮ್ಗೆ. ಅದೇನಿಲ್ಲ ಹಾಗೆ. ಮೇಡಮ್, ಈಗ ಈ ಮೊಬೈಲ್ ಎಲ್ಲ ಬಂದ ನಂತರ ಈಗ ಬರವಣಿಗೆ ಸ್ವಲ್ಪ ಕಮ್ಮಿ ಆಯ್ತು ಅಂತ ಆಗಲ್ವಾ ನಿಮ್ಗೆ? ನನ್ಗೇನು ಹಾಗೆ ಅನ್ಸುದಿಲ್ಲ. ಯಾಕೆಂದ್ರೆ ಮೊಬೈಲ್ ಸಹ ಈಗ ನಮ್ಗೆ ಏನ್ ಹೇಳ್ತಾರೆ, ಒಂದು ಸಕಾರಾತ್ಮಕ ಒಂದು ಏನ್ ಹೇಳ್ತೇವೆ ವಸ್ತು ಅಂತ ಹೇಳ್ತೇವೆ. ಮೊದ್ಲೆಲ್ಲ ನಾವೇನ್ ಆಗ್ತಿತ್ತು, ಒಂದು ಪುಸ್ತಕದಲ್ಲಿ ಬರೀತಿತ್ತು, ಅದನ್ನ ಈಗ ಒಬ್ರಿಗೆ ಕಳಿಸ್ಬೇಕಾದ್ರೆ ಮೊಬೈಲ್ ಎಲ್ಲ ಟೈಪ್ ಮಾಡ್ಬೇಕು. ಈಗ ಏನಾಗ್ತೇವೆ, ನಮ್ಗೆ ಅವಸರ ಜಾಸ್ತಿ ಅಲ್ವಾ, ಅದರಿಂದ ಪುಸ್ತಕದಲ್ಲಿ ಬರೀಲಿಕ್ಕೆ ಹೋಗುದಿಲ್ಲ, ಮೊಬೈಲ್ ಆದ್ರಿಂದ ಎಲ್ಲ ಮೊಬೈಲ್ ಅಲ್ಲೇ ಟೈಪ್ ಮಾಡಿಕೊಂಡು ಕಳಿಸುವಂತದ್ದೆಲ್ಲ ಮಾಡ್ತೇವೆ. ನನಗೆ ಸುಲಭ ಆಗ್ತದೆ ಮೊಬೈಲ್ ಅಲ್ಲಿ ಟೈಪ್ ಮಾಡ್ಲಿಕ್ಕೆ. ಅಂದ್ರೆ ಜಾಸ್ತಿ ಅಂತ ಹೇಳ್ತೀರಿ, ಈಗ ಓದೋರ ಸಂಖ್ಯೆ ಜಾಸ್ತಿ ಆಗಿದೆ, ಓದೋರ ಸಂಖ್ಯೆ ಜಾಸ್ತಿ ಆಗಿದೆ. ಸಾಹಿತ್ಯದಲ್ಲಿ ಸಹ ತುಂಬಾ ಬಳಗಗಳಿವೆ, ತುಂಬಾ ಮಂದಿ ಬರೀತಾರೆ ಈಗ. ಅದು ಒಂದು ಸಾಹಿತ್ಯದ ಬಗ್ಗೆ ಆಸಕ್ತಿ ಬಹಳಷ್ಟು ಮಂದಿಗೆ ಇದೆ ಅಂದುಕೊಳ್ಬಹುದು. ಮೊದಲೆಲ್ಲ ಸ್ವಲ್ಪ ಆ ಬಗ್ಗೆ ಆಸಕ್ತಿ ಕಡಿಮೆ ಇತ್ತು, ಈಗ ಹಾಗಲ್ಲ. ಈಗ ನಾವು ತಿಳಿದ ಮಟ್ಟಿಗೆ ಈಗ ನಾವು ತುಂಬಾ ಕವಿಗೋಷ್ಠಿಗಳಿಗೆಲ್ಲ ಹೋಗ್ತೇವೆ, ತುಂಬಾ ಮಂದಿ ಬರಹಗಾರರು ಕವಿಯತ್ರಿ ಎಲ್ಲ ಬರ್ತಾರೆ. ಅವರಿಂದ ನಾವು ಕಲಿಯುವಂತದ್ದು ಸಹ ಇದೆ, ಕಲಿಸುವಂತದ್ದು ಸಹ ಇದೆ. ಅದೇ ಸಕಾರಾತ್ಮಕ, ಅದು ನಕಾರಾತ್ಮಕ, ಎರಡು ಸಹ ಇದೆ. ಕೆಲವರು ಉದಯೋನ್ಮುಖ ಇವರು ಬರಹಗಾರರೆಲ್ಲ ಅದರಲ್ಲಿ ಬರೀತಾರೆ, ಅಭಿಪ್ರಾಯ ಜನಗಳು ಹೇಳ್ತಾರೆ. ಅಂದ್ರೆ ಇತ್ತೀಚೆಗೆ ಕವಿಗೋಷ್ಠಿಯಲ್ಲಿ ಅಭಿಪ್ರಾಯಗಳು ಕಡಿಮೆ, ಬರೀ ಕವಿಗೋಷ್ಠಿ ಮಾಡ್ತಾರೆ, ವಾಚನ ಮಾಡ್ತಾರೆ, ಅಷ್ಟೇ. ಈಗ ನಿಮ್ಮ ಹತ್ರ ಕೊನೆಯದಾಗಿ ಒಂದು ಪ್ರಶ್ನೆ ಕೇಳ್ತೇನೆ. ಈಗ ಹೊಸ ಹೊಸ ಉದಯೋನ್ಮುಖ ಬರಹಗಾರರೆಲ್ಲ ಬರ್ತಾ ಇದ್ದಾರೆ, ಅವರಿಗೆ ನೀವು ನಿಮ್ಮ ಕಡೆಯಿಂದ ಏನ್ ಕಿವಿ ಮಾತು ಹೇಳ್ತೀರಾ? ಬರಹಗಾರರಿಗೆ ಸಾಹಿತ್ಯದಲ್ಲಿ ಅಭಿರುಚಿ ಸಹ ಇರಬೇಕು, ಆಸಕ್ತಿ ಸಹ ಇರಬೇಕು. ಅದರೊಟ್ಟಿಗೆ ನಾವು ಬರವಣಿಗೆಯಲ್ಲಿ ಹಿಡಿತ ಸೇರ್ಬೇಕು, ನಾವು ಬರೆಯುವ ಬರಹಗಳು ಸುಂದರವಾಗಿರ್ಬೇಕು ಅನ್ನೋದು ಒಂದು ಕಲ್ಪನೆ. ಅದರೊಟ್ಟಿಗೆ ಕೃತಿ ಚೌರ್ಯ ಸಹ ಮಾಡಬಾರ್ದು. ಬಹಳಷ್ಟು ಕಡೆಗಳಲ್ಲಿ ನಾವು ನೋಡ್ತೇವೆ, ಒಬ್ಬರ ಬರಹವನ್ನು ಇನ್ನೊಬ್ರು ಒಂದು ಸಾಲುಗಳನ್ನು ತಕೊಂಡ, ಇನ್ನೊಂದು ಪದಗಳನ್ನು ತಕೊಂಡ ಕೃತಿ ಚೌರ್ಯ ತುಂಬಾ ಮಂದಿ ಮಾಡ್ತಾರೆ. ಆದ್ರೆ ಕೃತಿ ಚೌರ್ಯ ಮಾಡದೆ ನಮ್ಮದೇ ಒಂದು ಶೈಲಿಯಲ್ಲಿ ನಾವು ಬರವಣಿಗೆಯನ್ನು ನಡೆಸಿಕೊಂಡು ಹೋದ್ರೆ ಒಳ್ಳೇದು ಅಂತ ನನ್ನ ಅಭಿಪ್ರಾಯ. ಯಾಕೆಂದ್ರೆ ನಮ್ಮ ಭಾವನೆಗಳನ್ನೇ ನಮ್ಮ ಬರಹಕ್ಕೆ ತುಂಬಿಕೊಳ್ಳುವಂಥದ್ದು. ಸರಿಯಾಗಿ ಹೇಳಿದ್ರಿ ನೀವು. ಸರಿ ಮೇಡಮ್, ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ನಿಮ್ಮ ಬರವಣಿಗೆ ಹೀಗೆ ಮುಂದುವರಿಯಲಿ ಅಂತ ಹೇಳುತ್ತಾ ಧನ್ಯವಾದಗಳು. ಅವಕಾಶಕ್ಕಾಗಿ ಧನ್ಯವಾದಗಳು. ಇದುವರೆಗೆ ಬರಹಗಾರ್ತಿ ಹಾಗೂ ಸಾಮಾಜಿಕ ಕಾರ್ಯಕರ್ತೆಯಾಗಿರುವ ಅನುರಾಧ ರಾಜೀವ್ ಸುರತ್ಕಲ್ ಅವರೊಂದಿಗಿನ ಮಾತುಕತೆ ಕೇಳಿದಿರಿ. ಇವರನ್ನು ಮಾತನಾಡಿಸಿದವರು ರಶ್ಮಿ ಜೆ ರಾಯ್. ಇದು ಇಂದಿನ ವನಿತಾವಾಣಿ. ಮತ್ತೆ ನಿಮ್ಮ ಭೇಟಿ ಮುಂದಿನ ಕಾರ್ಯಕ್ರಮದಲ್ಲಿ. ನಮಸ್ಕಾರ.